ನಮಸ್ತೆ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ KCET 2015 ಒಂದು ಜನರಲ್ ಪೇಪರ್ 1 W ವರ್ಷನನ್ನು ನಾವು ಈ ಒಂದು ಕ್ವಶನ್ ಪೇಪರ್ ಸೀರೀಸ್ನಲ್ಲಿ ಕ್ವಶನ್ ವಿತ್ ಆನ್ಸರ್ ನೋಡೋಣ. ಸೊ ಇದು ಬಂದುಬಿಟ್ಟು ಜನರಲ್ ಪೇಪರ್ ಆಗಿರೋವಂಥದ್ದು. ಸೊ ವರ್ಷನ್ ಬಂದುಬಿಟ್ಟು W ವರ್ಷನ್ ಇದು ಆಗಿರುವಂಥದ್ದು. ಸೊ ಫಸ್ಟ್ ಕ್ವಶನನ್ನು ನೋಡೋಣ. ಇದು ಬಂದು 60 ಕ್ವಶನ್ಸ್ಗಳು, 100 ಮಾರ್ಕ್ಸ್, 100 ಅಂಕಗಳ 60 ಪ್ರಶ್ನೆಗಳು ಇರುವಂತಹ ಒಂದು ಕ್ವಶನ್ ಪೇಪರು. ಸೊ ಫಸ್ಟ್ ಕ್ವಶನ್ ನೋಡೋದಾದರೆ, ಜೀವಿಗಳು ಮತ್ತು ಅವುಗಳ ಪರಿಸರದ ನಡುವಿನ ವಿನಿಮಯದ ಅಧ್ಯಯನವನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. ಎಕಾಲಜಿ ಅಂತ ಇರೋವಂಥದ್ದು ಫಸ್ಟ್ ಕ್ವಶನ್ಗೆ ಕರೆಕ್ಟ್ ಆದಂತಹ ಉತ್ತರ ಆಗಿರೋವಂಥದ್ದು. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡೋದಾದರೆ, ವಿಸ್ತೃತ ವನ್ಯಜೀವಿ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಸೊ ಸೆಕೆಂಡ್ ಕ್ವಶನ್ಗೆ ಸರಿಯಾದಂತಹ ಉತ್ತರ ಬಂದುಬಿಟ್ಟು ಆಪ್ಷನ್ ಎ 1972 ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರುವಂಥದ್ದು. ವಿಸ್ತೃತ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ 1972. ನೆಕ್ಸ್ಟ್ ಮೂರನೇ ಕ್ವಶನು, ಮರ ಕಡಿಯುವುದರ ವಿರುದ್ಧ ಕರ್ನಾಟಕದಲ್ಲಿ ವ್ಯಾಪಿಸಿದ ಚಳುವಳಿ ಯಾವುದು ಅಂತಂದ್ಬಿಟ್ಟು ಕೇಳಿದರೆ. ಆಪ್ಷನ್ ಸಿ ಅಪ್ಪಿಕೋ ಚಳುವಳಿ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು 4ನೇ ಕ್ವಶನ್ನು. ಸೊ ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣವಾಗುವ ಕಾಂಪೌಂಡ್ಗಳು ಯಾವುವು ಅಂತ ಕೇಳಿರುವಂಥದ್ದು. ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಆಕ್ಸಿಜನ್ ಕಾಂಪೌಂಡ್ಗಳು, ಅಂದರೆ ನೈಟ್ರೋಜನ್ ಆಕ್ಸೈಡ್ ಆಗಿರ್ಬೋದು, ಸಲ್ಫೈಡ್ ಆಕ್ಸೈಡು, ಈ ರೀತಿಯ ಕಾಂಪೌಂಡ್ಗಳು ಇದಕ್ಕೆ ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣವಾಗುವಂತಹ ಕಾಂಪೌಂಡ್ಗಳು ಆಗಿರುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 5ನೇ ಕ್ವಶನು, ಸರೋವರ ಮತ್ತು ಸಮುದ್ರಗಳಲ್ಲಿ ಕೆಂಪು ಅಲೆಗೆ ಕಾರಣ ಏನು ಅಂತಂದ್ಬಿಟ್ಟು ಕೇಳಿದ್ದಾರೆ. ಆಪ್ಷನ್ ಎ ಯುಟ್ರೋಫಿಕೇಶನ್ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಕ್ವಶನು 6ನೇ ಕ್ವಶನ್ ನೋಡೋದಾದರೆ, ಶಬ್ದದ ತೀವ್ರತೆಯನ್ನು ಡೆಸಿಬಲ್ಗಳಲ್ಲಿ ಅಳೆಯುತ್ತಾರೆ. ಸಾಮಾನ್ಯ ಮಾತಿನ ಡೆಸಿಬಲ್ ಎಷ್ಟಿರುತ್ತೆ ಅಂತಂದ್ಬಿಟ್ಟು ಕೇಳಿದ್ದಾರೆ. ಇದು ಸರಿಯಾದಂಥ ಉತ್ತರ ಆಪ್ಷನ್ ಬಿ 60 ಅನ್ನೋಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರುವಂಥದ್ದು. ಸೊ ಆಪ್ಷನ್ ಬಿ 60 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಇದು ಇಂಗ್ಲೀಷ್ ವರ್ಷನಲ್ಲಿ ಇರುವಂಥದ್ದು. ನೆಕ್ಸ್ಟು 7 ಇದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ, ಅಂದರೆ ಬ್ಲೈಂಡ್ ಸ್ಟೂಡೆಂಟ್ಸ್ ಯಾರಿರ್ತಾರೆ ಅವ್ರಿಗೆ ಇದು ಪ್ಯಾಸೇಜು ಮತ್ತು ವಿತ್ ಕ್ವಶನ್ಸ್ ಅನ್ನೋದರಲ್ಲಿ ಕೊಟ್ಟಿರೋವಂಥದ್ದು. ನೆಕ್ಸ್ಟು ನಾವಿಲ್ಲಿ 7th ಕ್ವಶನನ್ನು ನೋಡೋಣ. 7th ಕ್ವಶನ್ಗೆ ಪ್ರಾಬ್ಲಮನ್ನು ಕೊಟ್ಟಿರೋ ಅಂಥದ್ದು ಇಲ್ಲಿ ಬಂದುಬಿಟ್ಟು. ಸೊ ಈ ಒಂದು ಟ್ಯಾಬ್ಲರ್ ಕಾಲಮಲ್ಲಿ ಇರುವಂತಹ ಜನಸಂಖ್ಯೆ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಒಂದು ಪ್ರಶ್ನೆಯನ್ನು ನಾವು ಓದ್ಕೊಂಡ್ರೆ ಇದಕ್ಕೆ ಬಂದುಬಿಟ್ಟು 7ರಿಂದ ಇರುವಂತಹ ಕ್ವಶನ್ಸ್ಗಳನ್ನು ನಾವು ಆನ್ಸರನ್ನು ಮಾಡಬೇಕಾಗುತ್ತೆ. ಸೊ ಇದು ಬಂದುಬಿಟ್ಟು ವಯಸ್ಸಿನ ಗುಂಪು ಮತ್ತು ಶೇಕಡಾವಾರು ಅಂತ ಇಲ್ಲಿ ಕೇಳಿರುವಂಥದ್ದು. ಸೊ 7th ಕ್ವಶನ್ ನೋಡೋಣ. ಆ ಒಂದು ಪ್ಯಾರಾ ಮೇಲೆ ಕೇಳಿರುವಂಥ ಕ್ವಶನು, ಈ ಕೆಳಗೆ ನಮೂದಿಸಿರುವ ಯಾವ ಒಂದು ವಯಸ್ಸಿನ ಗುಂಪು ರಾಜ್ಯದ ಗರಿಷ್ಠ ಜನಸಂಖ್ಯೆಯನ್ನು ಹೊಂದಿದೆ ಅಂತ ಕೇಳಿದರೆ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ 15ರಿಂದ 35 ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟು 8ನೇ ಕ್ವಶನ್ ನೋಡೋದಾದರೆ, ಪ್ರತಿ 4 ಲಕ್ಷ ಜನರಲ್ಲಿ 25 ವರ್ಷ ವಯಸ್ಸಿಗಿಂತ ಕೆಳಗಿರುವ ಜನರೆಷ್ಟು ಅಂತ ಕೇಳಿದರೆ. ಇದಕ್ಕೆ ಆಪ್ಷನ್ನು ಡಿ ಇಸ್ ದಿ ರೈಟ್ ಆನ್ಸರ್. 1,91,000 ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ನೆಕ್ಸ್ಟು 9ನೇ ಕ್ವಶನ್ ನೋಡೋಣ. 9ನೇ ಕ್ವಶನು, 40 ದಶಲಕ್ಷ ಜನರು 36 ವರ್ಷಗಳಿಗಿಂತ ಕೆಳಗಿನ ವಯಸ್ಸಿನವರು ಎಂದು ತಿಳಿದಿದ್ದರೆ ಎಷ್ಟು ದಶಲಕ್ಷ ಜನರು ಅಂದಾಜು 56ರಿಂದ 65 ವರ್ಷ ವಯಸ್ಸಿನ ಗುಂಪಿನಲ್ಲಿ ಇರುತ್ತಾರೆ ಅಂತ ಕೇಳಿದರೆ. ಸರಿಯಾದ ಆನ್ಸರ್ ಸಿ 3.15 ದಶಲಕ್ಷ ಅನ್ನೋಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ನು. ಸೊ ಇದಕ್ಕೆ ಬಂದು 9ನೇ ಕ್ವಶನ್ಗೆ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. 10th ಕ್ವಶನ್ ನೋಡೋಣ. 20 ದಶಲಕ್ಷ ಜನರು 56ಕ್ಕಿಂತ ಹೆಚ್ಚು ವಯಸ್ಸಿನವರಾಗಿದ್ದರೆ 16ರಿಂದ 25 ವಯಸ್ಸಿನ ಗುಂಪು ಹಾಗೂ 46ರಿಂದ 55 ವಯಸ್ಸಿನ ಗುಂಪುಗಳ ನಡುವಿನ ಒಟ್ಟು ಜನರ ವ್ಯತ್ಯಾಸ ಎಷ್ಟು ಅಂತ ಕೇಳಿದರೆ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ 11.2 ದಶಲಕ್ಷ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರೋವಂಥದ್ದು 11.2 ದಶಲಕ್ಷ. 11ನೇ ಕ್ವಶನ್ ನೋಡೋಣ. 46ರಿಂದ 55
ಹಾಗೂ 26ರಿಂದ 35ರ ವಯಸ್ಸಿನ ಗುಂಪುಗಳ ನಡುವಿನ ಜನರ ಸಂಖ್ಯೆಯ ವ್ಯತ್ಯಾಸ 3.9 ದಶಲಕ್ಷಗಳಿದ್ದರೆ ರಾಜ್ಯದ ಒಟ್ಟು ಜನಸಂಖ್ಯೆ ಎಷ್ಟು ಅಂತ ಕೇಳಿದರೆ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್. 130 ದಶಲಕ್ಷ ಅನ್ನೋಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ. 11ನೇ ಕ್ವಶನ್ಗೆ. ನೆಕ್ಸ್ಟ್ 12ನೇ ಕ್ವಶನ್ ನೋಡೋದಾದರೆ 15ರಿಂದ 35ರ ವಯಸ್ಸಿನ ಗುಂಪುಗಳಲ್ಲಿರುವ ಶೇಕಡಾವಾರು ಜನರ ಮತ್ತು 35ಕ್ಕಿಂತ ಹೆಚ್ಚು ವಯಸ್ಸಿನ ಶೇಕಡಾವಾರು ಜನರ ಅನುಪಾತವೆಷ್ಟು ಅಂತ ಕೇಳಿದರೆ ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. 1:1 ಅಂತದ್ದು ಸರಿಯಾದಂಥ ಉತ್ತರ. ನೆಕ್ಸ್ಟ್ 13ನೇ ಕ್ವಶನ್ನು ಮನೋಭಾವವನ್ನು ಈ ಮಾಪನ ಬಳಸಿ ಅಳೆಯಬಹುದು ಅಂತ ಕೇಳಿದರೆ ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. ಲೈಟ್ಗಾರ್ಡ್ ಮಾಪನ. 14ನೇ ಕ್ವಶನ್ನು ಏರೋಬಿಕ್ ವ್ಯಾಯಾಮವು ಆತಂಕ ಮನಸ್ಥಿತಿಯನ್ನು ಕಡಿಮೆಗೊಳಿಸುತ್ತದೆ ಎಂಬ ಫ್ರಾಕ್ ಕಲ್ಪನೆಯಲ್ಲಿ ಸ್ವತಂತ್ರ ಪರಿವರ್ತಕ ಮತ್ತು ಅವಲಂಬಿತ ಪರಿವರ್ತಕಗಳನ್ನು ಗುರುತಿಸಿ. ಅಂದರೆ ಇಂಡಿಪೆಂಡೆಂಟ್ ಡಿವಿಯೇಷನ್ನು ಮತ್ತು ಡಿಪೆಂಡೆಂಟ್ ಡಿವಿಯೇಷನ್ ಮೇಲೆ ಕ್ವಶನನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಏರೋಬಿಕ್ ವ್ಯಾಯಾಮ ಅನ್ನೋದು ಇಂಡಿಪೆಂಡೆಂಟ್ ವೇರಿಯೇಷನ್ ಮತ್ತು ಆತಂಕದ ಹಂತಗಳು ಡಿಪೆಂಡೆಂಟ್ ವೇರಿಯೇಷನ್ ಆಗಿರೋವಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. 15ನೇ ಕ್ವಶನ್ನು. 14ನೇ ಕ್ವಶನ್ಗೆ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್ ಆಗಿರೋ ಅಂಥದ್ದು. ನೆಕ್ಸ್ಟ್ ಕ್ವಶನು 15ನೇ ಕ್ವಶನ್ನು ನೋಡೋಣ. 16ನೇ ಕ್ವಶನ್ ನೋಡೋದಾದರೆ ಸಂಶೋಧನೆಯಲ್ಲಿ ಗ್ರಂಥಾರೂಢವನ್ನು ಬಳಸಲು ಇರುವ ವಿಧಾನ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ APA ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ. 17ನೇ ಕ್ವಶನ್ ನೋಡೋದಾದರೆ ಕೃತಿ ಚೌರ್ಯ ಪರೀಕ್ಷಿಸಲು ಈ ತಂತ್ರಾಂಶವನ್ನು ಬಳಸಲಾಗುತ್ತದೆ ಅಂತ ಕೇಳಿದರೆ ಸರಿಯಾದಂತಹ ಉತ್ತರ ಸೌಂಡ್ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಟರ್ನಿಟಿನ್ ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್ 17ನೇ ಕ್ವಶನ್ಗೆ. 18ನೇ ಕ್ವಶನ್ ನೋಡೋದಾದರೆ ಸಿಗರೇಟು ಸೇವನೆಯಿಂದ ಶ್ವಾಸಕೋಶದ ಕ್ಯಾನ್ಸರ್ ಉಂಟಾಗುತ್ತದೆ ಎನ್ನುವ ಫ್ರಾಕ್ ಕಲ್ಪನೆಯಲ್ಲಿ ಸ್ವತಂತ್ರ ಪರಿವರ್ತಕ ಮತ್ತು ಅವಲಂಬಿತ ಪರಿವರ್ತಕಗಳನ್ನು ಗುರುತಿಸಿ. ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. 18ನೇ ಕ್ವಶನ್ಗೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರು. ಸಿಗರೇಟ್ ಸೇವನೆ ಇಂಡಿಪೆಂಡೆಂಟ್ ವೇರಿಯೇಷನ್ನು, ಶ್ವಾಸಕೋಶದ ಕ್ಯಾನ್ಸರ್ ಅನ್ನೋದು ಡಿಪೆಂಡೆಂಟ್ ವೇರಿಯೇಷನ್ ಆಗಿರುವಂಥದ್ದು. ನೆಕ್ಸ್ಟು 19ನೇ ಕ್ವಶನ್ ನೋಡೋದಾದರೆ ಸಂವಹನ ಮತ್ತು ಸಂವಾಹಿತನ ಸಂದೇಶದ ನಡುವೆ ಅರ್ಥ ವ್ಯತ್ಯಾಸ ಉಂಟಾಗುವುದನ್ನು ಹೀಗೆ ಕರೆಯಬಹುದು ಅಂತ ಕೇಳಿದರೆ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್. ಅಬೆರೆಂಟ್ ಡಿಕೋಡಿಂಗ್ ಅಂತ ಅನ್ನೋದು ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್ ಫಾರ್ 19ನೇ ಕ್ವಶನ್ಗೆ. ನೆಕ್ಸ್ಟು 20ನೇ ಕ್ವಶನನ್ನು ನೋಡೋಣ. 20ನೇ ಕ್ವಶನು ಡಿಜಿಟಲ್ ಡಿವೈಡ್ ಅಂದರೆ ಏನು ಅಂತ ಕೇಳಿದರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮಾಹಿತಿ ಉಳ್ಳವರು ಮತ್ತು ಮಾಹಿತಿ ರಹಿತರ ನಡುವಿನ ಕಂದಕ. ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್ 20ನೇ ಕ್ವಶನ್ಗೆ. ನೆಕ್ಸ್ಟು 21ನೇ ಕ್ವಶನನ್ನು ನೋಡೋಣ. ಆಪ್ಷನ್ ಸಿ ಮಾಹಿತಿ ಉಳ್ಳವರು ಮತ್ತು ಮಾಹಿತಿ ರಹಿತರ ನಡುವಿನ ಕಂದಕ ಅಂತ ಅನ್ನೋದು 20ನೇ ಕ್ವಶನ್. ಡಿಜಿಟಲ್ ಡಿವೈಡ್ ಎಂದರೆ ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 21ನೇ ಕ್ವಶನ್ನು ಚಾರ್ಲಿ ಚಾಪ್ಲಿಯನ್ನ ಸಿನಿಮಾ ದಿ ಮಾಡರ್ನ್ ಟೈಮ್ ಅಂದರೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಇದಕ್ಕೆ 21ನೇ ಕ್ವಶನ್ಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕೈಗಾರಿಕಾ ಸಮಾಜದ ಕುರಿತು ವಿಷಾದಿಸುತ್ತದೆ. ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. 22ನೇ ಕ್ವಶನ್ನು ವೆಬ್ ಆಧಾರಿತ ವಿಚಾರ ವಿನಿಮಯ ಮಾಡುವ ಜನರ ಗುಂಪನ್ನು ಹೀಗೆ ಕರೆಯಬಹುದು ಅಂತ ಕೇಳಿದರೆ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್. ವರ್ಚುವಲ್ ಕಮ್ಯುನಿಟಿ ಅಂತ ಅಂದ್ಬಿಟ್ಟು ಕರೆಯೋ ಅಂಥದ್ದು. ನೆಕ್ಸ್ಟು 23ನೇ ಕ್ವಶನನ್ನು ನೋಡೋಣ. ವೆಬ್ ಆಧಾರಿತ ವಿಚಾರ ವಿನಿಮಯ ಮಾಡುವ ಜನರ ಗುಂಪನ್ನು ವರ್ಚುವಲ್ ಕಮಿಟಿ ಅಂತ ಅಂದ್ಬಿಟ್ಟು ಕರೀತಾರೆ. 23ನೇ ಕ್ವಶನ್ ಫ್ಯಾಟಿಕ್ ಸಂವಹನ ಅಂದರೆ ಏನು ಅಂತ ಕೇಳಿದರೆ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಸಂವಹನದ ಆರಂಭದ ಮಾತುಗಳು. ಫ್ಯಾಟಿಕ್ ಸಂವಹನ ಅಂದರೆ ಸಂವಹನದ ಆರಂಭದ ಮಾತುಗಳನ್ನು ಫ್ಯಾಟಿಕ್ ಸಂವಹನ ಅಂತಂದ್ಬಿಟ್ಟು ಕರೆಯುವಂಥದ್ದು. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟು 24ನೇ ಕ್ವಶನನ್ನು ನೋಡೋಣ. ಜನಪ್ರಿಯ ಸಂಸ್ಕೃತಿ ಅಂದರೆ ಯಾವುದು ಅಂತಂದ್ಬಿಟ್ಟು ಕೇಳಿದರೆ ಆಪ್ಷನ್ ಬಿ ಸಮೂಹ ಸಂಸ್ಕೃತಿನ ಜನಪ್ರಿಯ ಸಂಸ್ಕೃತಿ ಅಂತ ಕರೆಯೋ ಅಂಥದ್ದು. ನೆಕ್ಸ್ಟ್ 25ನೇ ಕ್ವಶನ್ ಈ ಕೆಳಗಿನ 2 ಹೇಳಿಕೆಗಳು 1 ಮತ್ತು 2 ಕೊಡಲಾಗಿದೆ. ನಂತರ ಅವುಗಳ ನಿರ್ಧಾರಗಳನ್ನು ಎ ಮತ್ತು ಬಿ ನೀಡಲಾಗಿದೆ. ಹೇಳಿಕೆಗಳನ್ನು ನೀವು ಸರಿ ಎಂದೇ ಪರಿಗಣಿಸಬೇಕು. ಯಾವ ನಿರ್ಧಾರಗಳು ಹೇಳಿಕೆಗನುಸಾರವಾಗಿ ಅನುಗುಣವಾಗಿ ತರ್ಕಬದ್ಧವಾಗಿದೆ. ಹೇಳಿಕೆಗಳು ನೋಡೋದಾದರೆ ಫಸ್ಟ್ ಹೇಳಿಕೆ ಕೆಲವು ಕೇಕ್ಗಳು ಮಿಠಾಯಿಗಳಾಗಿರುತ್ತದೆ. ಎರಡನೇದು ಎಲ್ಲ ಮಿಠಾಯಿಗಳು ಚಾಕ್ಲೇಟ್ಗಳಾಗಿರುತ್ತದೆ. ನಿರ್ಧಾರ ಕೆಲವು ಚಾಕ್ಲೇಟ್ಗಳು ಮಿಠಾಯಿಗಳಾಗಿರುತ್ತವೆ. ಬಿ ಬಂದುಬಿಟ್ಟು ಕೆಲವು ಮಿಠಾಯಿಗಳು ಕೇಕ್ಗಳಾಗಿರುತ್ತವೆ. ಆಪ್ಷನ್ ಬಂದುಬಿಟ್ಟು ಎ ಇಸ್ ದಿ ರೈಟ್ ಆನ್ಸರ್. 25ನೇ ಕ್ವಶನ್ಗೆ ಆಪ್ಷನ್ ಎ ಇಸ್ ದಿ
ಕೇವಲ ನಿರ್ಧಾರ ಎ ಮಾತ್ರ ಸರಿ ಅಂತ ಇರುವಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ. ಸೊ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ನೆಕ್ಸ್ಟ್ 26ನೇ ಕ್ವಶನ್ನು, ಈ ಕೆಳಗಿನ ಪ್ರಶ್ನೆಯಲ್ಲಿ ಒಂದು ಹೇಳಿಕೆ, ಎರಡು ಊಹೆಗಳು, ಒಂದು ಮತ್ತು ಎರಡು ಊಹೆಯಾದರೆ ಏನಾದರೂ ಆಗಬೇಕೆಂದುಕೊಳ್ಳುವುದು ಅಥವಾ ಭಾವಿಸುವುದು. ಈ ಕೆಳಗಿನ ಹೇಳಿಕೆ ಮತ್ತು ಊಹೆಗಳನ್ನು ನೋಡಿ ಯಾವ ಊಹೆ ಹೇಳಿಕೆಯಲ್ಲಿ ಸೂಚ್ಯವಾಗಿದೆ ಎಂದು ತಿಳಿಸಿ. ನೀವು 1 ವರ್ಷದ ಪರಿವೀಕ್ಷಣಾ ಸಂಪಾದಕರಾಗಿ ನಿಯುಕ್ತವಾಗಿದ್ದೀರಾ ಮತ್ತು ನಿಮ್ಮ ಕಾರ್ಯಕ್ಷಮತೆಯನ್ನು ದೃಢೀಕರಣದ ಅವಧಿಯ ಕೊನೆಗೆ ಪರಿಶೀಲಿಸಲಾಗುತ್ತದೆ. ನೇಮಕಾತಿ ಪತ್ರದ ಒಂದು ಸಾಲು. ಊಹೆಗಳು: ಒಬ್ಬ ವ್ಯಕ್ತಿಯ ಕಾರ್ಯಕ್ಷಮತೆಯ ನೇಮಕಾತಿ ವೇಳೆ ಸರಿಯಾಗಿ ತಿಳಿದಿರುವುದಿಲ್ಲ. ಸಾಧಾರಣವಾಗಿ ಒಬ್ಬ ವ್ಯಕ್ತಿಯು ಪರಿವೀಕ್ಷಣಾ ಅವಧಿಯಲ್ಲಿ ತನ್ನ ಮೌಲ್ಯಮಾಪನವನ್ನು ಸಾಬೀತುಪಡಿಸಲು ಯತ್ನಿಸುತ್ತಾನೆ. ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಎರಡು ಹೇಳಿಕೆಗಳು ಸೂಚ್ಯವಾಗಿದೆ ಅಂತ ಇರುವಂಥದ್ದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ 27ನೇ ಕ್ವಶನನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಯಲ್ಲಿ 2 ವಾದಗಳನ್ನು ನೀಡಲಾಗಿದೆ. ಯಾವ ವಾದ ಪ್ರಬಲವಾಗಿದೆ ಮತ್ತು ಯಾವ ವಾದ ದುರ್ಬಲವಾಗಿದೆ ಎಂದು ನಿರ್ಧರಿಸಿ. ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ನಮ್ಮ ದೇಶದ ಬಹುರಾಷ್ಟ್ರೀಯ ಕಂಪನಿಗಳ ಹಿರಿಯ ನಿರ್ವಾಹಕರ ಸಂಬಳದ ಮೇಲೆ ಮಿತಿ ಇರಬೇಕೆ? ವಾದಗಳು ಹೌದು ಅಂತ ಕೊಟ್ಟಿದ್ದಾರೆ. ಎರಡನೇದು ಬಂದ್ಬಿಟ್ಟು ಇಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಎರಡು ವಾದಗಳು ಪ್ರಬಲವಾಗಿದೆ, ಎರಡು ವಾದಗಳು ಕೂಡ ಪ್ರಬಲವಾಗಿದೆ ಅಂತ ಇರುವಂತಹ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ನೆಕ್ಸ್ಟ್ 28ನೇ ಕ್ವಶನನ್ನು ನೋಡೋಣ. ಈ ಕೆಳಗಿನ 4 ಎ ಇಂದ ಡಿ ಪದಗಳಲ್ಲಿ ಒಂದು ಭಿನ್ನವಾಗಿದೆ, ಅದು ಯಾವುದೆಂದು ಗುರುತಿಸಿ ಅಂತ ಕೇಳಿದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಬೆಳ್ಳಿ ಅಂತ ಇರುವಂಥದ್ದು. 28ನೇ ಕ್ವಶನ್ಗೆ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್, ಬೆಳ್ಳಿ ಅಂತ ಇರುವಂಥದ್ದು. ನೆಕ್ಸ್ಟು 29ನೇ ಕ್ವಶನ್ನು, ಮೇಲ್ಸೇತುವೆಯಲ್ಲಿ ಕೊಟ್ಟ ಮೇಲ್ತುದಿಯಲ್ಲಿ ಕೊಟ್ಟ ಜೋಡಿ ಪದಗಳಲ್ಲಿ ಸಂಬಂಧವನ್ನೇ ಹೊಂದಿದ ಪದಗಳ ಜೋಡಣೆಯನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ನಿರಾಸ ಬಂದ್ಬಿಟ್ಟು ಸ್ವಂತಿಕೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ 29ನೇ ಕ್ವಶನ್ಗೆ. ನಿರಾಸ ಅಂತ ಏನಿದೆ, ಸ್ವಂತಿಕೆ ಅನ್ನೋದು ಕರೆಕ್ಟ್ ಆದಂತಹ ಆನ್ಸರ್. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟು 30ನೇ ಕ್ವಶನನ್ನು ನೋಡೋಣ. ಸೊ 30ನೇ ಕ್ವಶನ್ ನೋಡೋದಾದರೆ ಈ ಕೆಳಗಿನವುಗಳಲ್ಲಿ ತಾರ್ಕಿಕವಾಗಿ ಸಮಾನವಾಗಿರುವ ವಾಕ್ಯ ಯಾವುದು? ಇಂದು ಭಾನುವಾರವಾದರೆ ಮ್ಯಾಟ್ ಹಾಕಿ ಆಡಲು ಸಾಧ್ಯವಿಲ್ಲ. 30ನೇ ಕ್ವಶನ್ಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಮ್ಯಾಟ್ ಹಾಕಿ ಆಡುತ್ತಾನೆಂದರೆ ಇಂದು ಭಾನುವಾರ ಅಲ್ಲ ಅಂತ ಇರೋದು ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಸೊ ಮ್ಯಾಟ್ ಹಾಕಿ ಆಡುತ್ತಾನೆಂದರೆ ಇಂದು ಭಾನುವಾರ ಅಲ್ಲ ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ 31ನೇ ಕ್ವಶನ್ನು, ಸಿಮ್ ಎಂದರೆ ಏನು ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಸಬ್ಸ್ಕ್ರೈಬ್ ಐಡೆಂಟಿಟಿ ಮಾಡ್ಯೂಲ್ ಅಂತ ಇರೋವಂಥದ್ದು ಸಿ ಇಸ್ ದ ರೈಟ್ ಆನ್ಸರ್ ಫಾರ್. ಸೊ ಸಿಮ್ಗೆ ಬಂದುಬಿಟ್ಟು ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರು. ಸಬ್ಸ್ಕ್ರೈಬ್ ಐಡೆಂಟಿಟಿ ಮಾಡ್ಯೂಲ್ ಅನ್ನೋದು ಆಪ್ಷನ್. 32ನೇ ಕ್ವಶನ್ ನೋಡೋದಾದರೆ ಲೈಟ್ ಎಮಿಟಿಂಗ್ ಡಯೋಡ್ ಏನನ್ನು ಪರಿವರ್ತಿಸುತ್ತದೆ? ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ LED ಲೈಟ್ ಅನ್ನೋಂಥದ್ದು. ನೆಕ್ಸ್ಟ್ 33ನೇ ಕ್ವಶನ್ ನೋಡೋದಾದರೆ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ನಲ್ಲಿರುವ ದೋಷವನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಬಗ್ ಅಂತ ಇರುವಂಥದ್ದು ಸರಿಯಾದಂತಹ ಉತ್ತರ ಆಗಿರುವಂಥದ್ದು. ಕಂಪ್ಯೂಟರ್ನಲ್ಲಿರುವ ದೋಷವನ್ನು ಬಗ್ ಅಂತ ಅಂದ್ಬಿಟ್ಟು ಕರೀತಾರೆ. 34ನೇ ಕ್ವಶನು, ಈ ಕೆಳಕಂಡದ್ರಲ್ಲಿ ಸರ್ಚ್ ಇಂಜಿನ್ ಯಾವುದು ಅಂತ ಕೇಳಿದರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, MSN ಅನ್ನೋಂಥದ್ದು ಅಂದರೆ ಮೈಕ್ರೋಸಾಫ್ಟ್ ನೆಟ್ವರ್ಕ್ ಅಂತ ಇರುವಂಥದ್ದು. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, MSN ಮೈಕ್ರೋಸಾಫ್ಟ್ ನೆಟ್ವರ್ಕ್. 35ನೇ ಕ್ವಶನ್ನು, ಎನ್ಕ್ರಿಪ್ಷನ್ ಅಂದರೆ ಏನು ಅಂತ ಕೇಳಿದರೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಇದಕ್ಕೆ ಆಪ್ಷನ್ ಎ, ಅನಧಿಕೃತ ಪ್ರವೇಶ ತಡೆಯಲು ಸಂದೇಶಗಳ ಕೋಡಿಂಗ್ ಮಾಡುವುದನ್ನು ಈ ರೀತಿ ಎನ್ಕ್ರಿಪ್ಷನ್ ಅಂತ ಕರೀತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ 35ನೇ ಕ್ವಶನ್ಗೆ ಆಪ್ಷನ್ ಎ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 36ನೇ ಕ್ವಶನ್ ನೋಡೋದಾದರೆ ಡಿಜಿಟಲ್ ಸಹಿ ಅಂದರೆ ಏನು ಅಂತ ಅಂದ್ಬಿಟ್ಟು ಕೇಳಿದರೆ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಸಂದೇಶದ ವಿಷಯ ಮತ್ತು ಕಳುಹಿಸುವವರನ್ನು ವಿಶಿಷ್ಟವಾಗಿ ಗುರುತಿಸಬಲ್ಲ ಒಂದು ಡಿಜಿಟಲ್ ಕೋಡನ್ನು ನಾವು ಡಿಜಿಟಲ್ ಸಹಿ ಅಂತ ಕರಿತೀವಿ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. 37ನೇ ಕ್ವಶನ್ನು, RUSA ಯಾವುದಕ್ಕೆ ಸಂಬಂಧಿಸಿದ್ದು? ಇದು ಆಪ್ಷನ್ ಬಿ, ಉನ್ನತ ಶಿಕ್ಷಣಕ್ಕೆ
RUSA ಅನ್ನೋದು ಸಂಬಂಧಪಟ್ಟಿರುವಂಥದ್ದು. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಉನ್ನತ ಶಿಕ್ಷಣ ಅನ್ನೋಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟು 37ನೇ ಕ್ವಶನನ್ನು ನೋಡೋಣ. ಸೊ 38ನೇ ಕ್ವಶನ್ ನೋಡೋಣ. ಇದು ಬಂದ್ಬಿಟ್ಟು IGNOU ನಡೆಸುವ ಶೈಕ್ಷಣಿಕ ವಾಹಿನಿ ಯಾವುದು ಅಂತ ಕೇಳಿದರೆ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಜ್ಞಾನದರ್ಶನ ಅಂತ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ. 39ನೇ ಕ್ವಶನು, ರಾಜ್ಯವೊಂದರ ರಾಜ್ಯಪಾಲರಾಗಿ ನೇಮಕಗೊಂಡ ಮೊದಲ ನ್ಯಾಯಾಧೀಶ ಯಾರು ಅಂತ ಕೇಳಿದರೆ ಆಪ್ಷನ್ ಸಿ ನ್ಯಾಯಮೂರ್ತಿ ಸದಾಶಿವಂ ಇದಕ್ಕೆ ಸರಿಯಾದಂತಹ ಉತ್ತರ. ನ್ಯಾಯಮೂರ್ತಿ ಸದಾಶಿವಂ ಆಪ್ಷನ್ ಸಿ. 40ನೇ ಕ್ವಶನ್ ನೋಡೋದಾದರೆ, ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಯಾವತ್ತು ಎಂದು ಆಚರಿಸುತ್ತಾರೆ ಅಂತ ಕೇಳಿದರೆ ಸೆಪ್ಟೆಂಬರ್ 8 ಇದಕ್ಕೆ ಸರಿಯಾದಂತಹ ಉತ್ತರ. ಆಪ್ಷನ್ ಡಿ ಸೆಪ್ಟೆಂಬರ್ 8ರಂದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ನೆಕ್ಸ್ಟ್ 41ನೇ ಕ್ವಶನ್ನು, ಶಿಕ್ಷಣವೆಂಬುದು ಮನುಷ್ಯರಲ್ಲಿ ಆಗಲೇ ಇರುವ ಪರಿಪೂರ್ಣತೆಯ ದೃಢೀಕರಣ ಎಂದು ಯಾರು ಹೇಳಿಕೆ ನೀಡಿದ್ದಾರೆ ಅಂದರೆ ಆಪ್ಷನ್ ಡಿ ಸ್ವಾಮಿ ವಿವೇಕಾನಂದರು ಈ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು. ನೆಕ್ಸ್ಟ್ 42ನೇ ಕ್ವಶನ್ ನೋಡೋದಾದರೆ, ಯೂನಿವರ್ಸಿಟಿ ನ್ಯೂಸ್ ಪ್ರಕಾಶಕರು ಯಾರು ಅಂತ ಕೇಳಿರುವಂಥದ್ದು. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. AIU ಇದಕ್ಕೆ ಸರಿಯಾದಂತಹ ಉತ್ತರ. ಯೂನಿವರ್ಸಿಟಿ ನ್ಯೂಸ್ನ ಪ್ರಕಾಶಕರು AIU ಆಪ್ಷನ್ ಬಿ. ನೆಕ್ಸ್ಟು 43ನೇ ಕ್ವಶನನ್ನು ನೋಡೋಣ. ಸೊ 43ರಿಂದ 48ರವರೆಗೆ ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಈ ಒಂದು ಪ್ಯಾಸೇಜನ್ನು ನೀಟಾಗಿ ಕ್ಲೀನಾಗಿ ಓದ್ಕೊಂಡು ನೆಕ್ಸ್ಟ್ ಮುಂದೆ ಬರುವ 43ರಿಂದ 48ರವರೆಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಮಾಡಬೇಕಾಗುತ್ತೆ. ಸೊ ಈಗ ಈ ಒಂದು ಪ್ಯಾಸೇಜನ್ನು ನೋಡಿದ್ಮೇಲೆ 43ನೇ ಕ್ವಶನ್ ನೋಡೋಣ. ಆಲ್ವಿನ್ ಟ್ಯಾಪ್ಲರ್ ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಭವಿಷ್ಯವಾದಿ. ಸೊ 44ನೇ ಕ್ವಶನು, ಯಾವುದು ಕಲ್ಪನೆಯಾಗಿತ್ತೋ ಅದು ಸಾಧ್ಯವಾಗಿದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಚಂದ್ರನ ಮೇಲೆ ಮಾನವ. 45ನೇ ಕ್ವಶನ್ ನೋಡೋದಾದರೆ, ಆಲ್ವಿನ್ ಕ್ಲಾಪ್ಟರ್ನ ಉತ್ತಮ ಕೃತಿಗಳು ಯಾವುವು ಅಂತ ಕೇಳಿದರೆ ಆಪ್ಷನ್ ಬಿ ಫ್ಯೂಚರ್ ಶಾಕ್ ಇದಕ್ಕೆ ಸರಿಯಾದಂತಹ ಉತ್ತರ. ಆಪ್ಷನ್ ಬಿ ಫ್ಯೂಚರ್ ಶಾಕ್. ನೆಕ್ಸ್ಟು ಕಾರ್ಜ್ವೆಲ್ಲನು ಆಲ್ವಿನ್ ಟ್ಯಾಪ್ಲರ್ನಿಂದ ಹೇಗೆ ಭಿನ್ನ ಅಂತ ಕೇಳಿದರೆ ಆಪ್ಷನ್ ಸಿ ಶ್ರೇಷ್ಠ ತಂತ್ರಜ್ಞ. 47ನೇ ಕ್ವಶನು, ನಮ್ಮ ನಿತ್ಯ ಜೀವನದ ಮೇಲೆ ಯಾವ ಪರಿಣಾಮ ಬೀರಿದೆ ಅಂತ ಕೇಳಿರುವಂಥದ್ದು ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಕಾರ್ಜ್ವೆಲ್ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 48ನೇ ಕ್ವಶನು, ಯಾವ ಕ್ಷೇತ್ರದಲ್ಲಿ ಕಾರ್ಜ್ವೆಲ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆಂದು ನಂಬಲಾಗುತ್ತದೆ. ಆಪ್ಷನ್ ಡಿ ಕೃತಕ ಬುದ್ಧಿ. 48ನೇ ಕ್ವಶನ್ಗೆ ಕೃತಕ ಬುದ್ಧಿ ಇಸ್ ದ ರೈಟ್ ಆನ್ಸರ್. 49ನೇ ಕ್ವಶನ್ನು, ಎ ಬಿ ಮತ್ತು ಸಿ ಕ್ರಮವಾಗಿ 36, 54 ಮತ್ತು 72 ದಿನಗಳಲ್ಲಿ ಒಂದು ಕೆಲಸ ಮಾಡಬಹುದು. ಅವರು ಕೆಲಸ ಆರಂಭಿಸಿದರು, ಆದರೆ ಎ 8 ದಿನಗಳು ಇರುವಂತೆಯೇ ಮತ್ತು ಬಿ 12 ದಿನಗಳು ಇರುವಂತೆಯೇ ಕೆಲಸವನ್ನು ಬಿಟ್ಟು ಹೋದರು. ಈಗ ಸಿ ಎಷ್ಟು ದಿನಗಳವರೆಗೆ ಕೆಲಸ ಮಾಡಿದ್ದಾನೆ ಅಂತ ಕೇಳಿದ್ರೆ ಆಪ್ಷನ್ ಡಿ 24 ದಿನಗಳು ಇದಕ್ಕೆ ಸರಿಯಾದಂತಹ ಉತ್ತರ. ಸಿ ಬಂದ್ಬಿಟ್ಟು 24 ದಿನಗಳವರೆಗೆ ಕೆಲಸವನ್ನು ಮಾಡ್ತಾನೆ. ನೆಕ್ಸ್ಟ್ ನಾವು ನೋಡೋದಾದರೆ 50ನೇ ಕ್ವಶನನ್ನು ನೋಡೋಣ. 50ನೇ ಕ್ವಶನ್ ಇದು ಬಂದು ಮೆಂಟಲ್ ಎಬಿಲಿಟಿ 49ರಿಂದ ಇರುವಂಥದ್ದು. ಈ ಕೆಳಗಿನ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ 75 ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 51ನೇ ಕ್ವಶನು, 8ನೇ ಫೆಬ್ರವರಿ 2005ರಂದು ಮಂಗಳವಾರವಾಗಿದ್ದರೆ 8ನೇ ಫೆಬ್ರವರಿ 2004ರಂದು ಯಾವ ವಾರವಾಗಿತ್ತು ಅಂತ ಕೇಳಿದರೆ ಆಪ್ಷನ್ ಎ ಭಾನುವಾರ ಆಗಿತ್ತು. ನೆಕ್ಸ್ಟು ಇದಕ್ಕೆ ಆಪ್ಷನ್ ಎ ಭಾನುವಾರ ಆಗಿರುವಂಥದ್ದು. 52ನೇ ಕ್ವಶನ್ ನೋಡೋಣ. ಎ ವಿಧದ ಅಕ್ಕಿಯ ಬೆಲೆ 1 kgಗೆ 25 ರೂಪಾಯಿ ಮತ್ತು ಬಿ ವಿಧದ ಅಕ್ಕಿಯ ಬೆಲೆ 1 kgಗೆ 30 ರೂಪಾಯಿ. ಎ ಮತ್ತು ಬಿ ಎರಡೂ ವಿಧದ ಅಕ್ಕಿಯನ್ನು 2:3 ಅನುಪಾತದಲ್ಲಿ ಮಿಶ್ರಣ ಮಾಡಿದರೆ ಮಿಶ್ರ ಅಕ್ಕಿಯ ಬೆಲೆ ಎಷ್ಟಾಗಿರಬಹುದು ಅಂತ ಕೇಳಿದರೆ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ 28 ರೂಪಾಯಿ. ಸೊ 28 ರೂಪಾಯಿ ಆಗಿರುತ್ತೆ 52ನೇ ಕ್ವಶನ್ಗೆ ಆನ್ಸರು. ಮಿಶ್ರ ಅಕ್ಕಿಯ ಬೆಲೆ 28 ರೂಪಾಯಿ. 53ನೇ ಕ್ವಶನು, ಒಂದು ಪಟ್ಟಣದ ಜನಸಂಖ್ಯೆ 3 ವರ್ಷದ ಹಿಂದೆ 1,40,000 ಇತ್ತು. ಕಳೆದ 3 ವರ್ಷಗಳಲ್ಲಿ ಕ್ರಮವಾಗಿ 3%, 2.5% ಮತ್ತು 5% ಹಾಗೆ ಜಾಸ್ತಿಯಾಗಿದ್ದಲ್ಲಿ ಈಗಿನ ಜನಸಂಖ್ಯೆ ಎಷ್ಟು ಅಂತ ಕೇಳಿದರೆ ಆಪ್ಷನ್ ಸಿ ಈಸ್ ದಿ ಇದಕ್ಕೆ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ 2,66,049 ಸರಿಯಾದಂಥ ಉತ್ತರ. ನೆಕ್ಸ್ಟ್ 54ನೇ ಕ್ವಶನನ್ನು ನೋಡಿದ್ರೆ, ನೇಮ್ ಅನ್ನು ಸಂಕೇತ ಬಳಸಿ 13261422 ಎಂದು ಬರೆದರೆ ಟೀಮ್
ಸಂಕೇತ ಬಳಸಿ ಹೇಗೆ ಬರೆಯಬಹುದು ಅಂತ ಕೇಳಿದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 7222614 ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ 54th ಕ್ವಶನ್. ಸೊ ನೆಕ್ಸ್ಟು 55 ಕ್ವಶನನ್ನು ನೋಡೋಣ. 55th ಕ್ವಶನನ್ನು ನೋಡೋಣ. ಇದಕ್ಕೆ ಬಂದು ತರಗತಿಯಲ್ಲಿ ಸಂವಹನದ ವಿಧ ಯಾವುದು ಅಂತ ಕೇಳಿರುವಂಥದ್ದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂತರ್ ವ್ಯಕ್ತಿ ಸಂವಹನ ಅಂತ ಇರುವಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ. 56ನೇ ಕ್ವಶನನ್ನು ನೋಡೋಣ. ಶಿಕ್ಷಣದ ಉತ್ತಮ ವಿಧಾನ ಯಾವುದು ಅಂತ ಕೇಳಿದರೆ ಸರಿಯಾದಂಥ ಉತ್ತರ ಬಿ, ಅರೆರೇಖೀಯ ವಿಧಾನ ಅಂತದ್ದು ಆಪ್ಷನ್ ಬಿ ಸರಿಯಾದಂಥ ಉತ್ತರ. 57ನೇದು ಶಿಕ್ಷಕರನ್ನು UGCಯು ಏನೆಂದು ಕರೆಯುತ್ತದೆ ಅಂತ ಕೇಳಿದರೆ ಆಪ್ಷನ್ ಡಿ, ಸಾಮರ್ಥ್ಯ ವರ್ಧಕರು ಅಂತ ಅಂದ್ಬಿಟ್ಟು ಕರೆಯುತ್ತೆ. ಆಪ್ಷನ್ ಡಿ, ಶಿಕ್ಷಕರನ್ನು ಸಾಮರ್ಥ್ಯ ವರ್ಧಕರು ಅಂತ UGC ಕರೆಯುತ್ತೆ. 58ನೇ ಕ್ವಶನು. CBSE ವ್ಯವಸ್ಥೆಯಲ್ಲಿ ಕ್ರೆಡಿಟ್ ಎಂದರೆ ಏನು ಅಂತ ಕೇಳಿದರೆ ಆಪ್ಷನ್ ಬಿ, ಪಾಠ ಮಾಡುವ ಒಟ್ಟು ಅವಧಿ. ಸೊ ಪಾಠ ಮಾಡುವ ಒಟ್ಟು ಅವಧಿಯನ್ನು ಇಲ್ಲಿ CBSE ವ್ಯವಸ್ಥೆಯಲ್ಲಿ ಕ್ರೆಡಿಟ್ ಅಂತ ಅಂದ್ಬಿಟ್ಟು ಕರೆಯುವಂಥದ್ದು. ನೆಕ್ಸ್ಟ್ 59ನೇ ಕ್ವಶನ್ ನೋಡೋದಾದರೆ ಪರಿಣಾಮಾತ್ಮಕ ಕಲಿಕೆಯ ಯಾವ ಗುಣಲಕ್ಷಣ ಇದಲ್ಲ ಅಂತ ಕೇಳಿದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪಠ್ಯಕ್ರಮದಿಂದ ಮಾತ್ರ ಕಲಿಯುತ್ತಾರೆ. ಇದು ಬಂದ್ಬಿಟ್ಟು ಇದಕ್ಕೆ ಸರಿಯಾದಂತಹ ಉತ್ತರ. ಪರಿಣಾಮಾತ್ಮಕ ಕಲಿಕೆಯ ಯಾವ ಒಂದು ಗುಣಲಕ್ಷಣ ಇದಲ್ಲ ಅಂದರೆ ಪಠ್ಯಕ್ರಮದಿಂದ ಮಾತ್ರ ಕಲಿಯುತ್ತಾರೆ. ನೆಕ್ಸ್ಟ್ 16th ಕ್ವಶನ್ ಬಂದು ಶಿಕ್ಷಕರಿಗೆ ಇದೊಂದು ಉಪಯೋಗಕಾರಿ ಈ ಸಂಪನ್ಮೂಲ ಅಂತ ಕೇಳಿದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. OPSC. ಸೊ OPSC ಅಂತ ಅನ್ನೋದು 60ನೇ ಕ್ವಶನ್ಗೆ ಸರಿಯಾದಂತಹ ಉತ್ತರ ಆಗಿರುವಂಥದ್ದು. ಇದಿಷ್ಟು ಇವತ್ತಿನ ಒಂದು ಕ್ವಶನ್ ವಿತ್ ಆನ್ಸರ್ ಸೀರೀಸ್ ವಿಡಿಯೋ ಆಗಿರುವಂಥದ್ದು. ಯಾರಿಗಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟನ್ನು ಮಾಡಿ.